ನಮಸ್ತೆ ಎಜಿ ನ್ಯೂಸ್ಗೆ ಸ್ವಾಗತ. ಬಾಗಲಕೋಟೆ ಜಿಲ್ಲೆಯ ಬಾದಾಮಿ ತಾಲೂಕು ಆಸ್ಪತ್ರೆಯಲ್ಲಿ ಇದೇ ರವಿವಾರ ಬ್ಯಾಟರಿ ಗೋಲ್ಮಾಲ್ ನಡೆದಿದೆ ಎಂದು ಹಲವಾರು ಸುದ್ದಿವಾಹಿನಿಯಲ್ಲಿ ವರದಿಯಾಗಿದೆ. ವರದಿ ಬೆನ್ನಲ್ಲೇ ಬಾಗಲಕೋಟೆ ಜಿಲ್ಲಾ ಮುಖ್ಯ ವೈದ್ಯಾಧಿಕಾರಿಗಳು ಬಾದಾಮಿ ಸರ್ಕಾರಿ ಆಸ್ಪತ್ರೆಗೆ ಆಗಮಿಸಿ ಘಟನೆ ಪರಿಶೀಲನೆ ಮಾಡಿ ತಪ್ಪಿತಸ್ಥರ ವಿರುದ್ಧ ಕ್ರಮ ಕೈಗೊಳ್ಳುತ್ತೀವಿ ಅಂತ ಹೇಳಿದ್ರು. ಸರ್ಕಾರಿ ಅಧಿಕಾರಿಗಳು ಸುಳ್ಳು ಮಾಹಿತಿ ಬರ್ತಾ ಇದೆ, ಶಾಸಕರ ಆಪ್ತರ ಹೆಸರು ಕೇಳಿ ಬರ್ತಾ ಇದೆ, ಇದಕ್ಕೆ ಸೂಕ್ತ ಕ್ರಮ ಕೈಗೊಳ್ಳಬೇಕು ಅಂತ ಪತ್ರಿಕಾಗೋಷ್ಠಿಯಲ್ಲಿ ಹೇಳಿದ್ರು. ಕಳೆದ 15 ದಿನಗಳಿಂದ ಆಸ್ಪತ್ರೆ ಹೊಳೆಗೆ ಮತ್ತು ಹೊರಗೆ ಸ್ವಚ್ಛತೆ ಕಾರ್ಯ ಮಾಡ್ತಾ ಇದ್ರು. ಯುಪಿಎಸ್ ಬ್ಯಾಟರಿ 10 ವರ್ಷದಿಂದ ಹಿಂದೆ ಬಾದಾಮಿ ಆಸ್ಪತ್ರೆಗೆ ಬಂದಿದ್ದು ಬ್ಯಾಟರಿಗಳನ್ನ ಸ್ಟಾಕ್ ರೂಮ್ನಲ್ಲಿ ಇದ್ದು ಅವುಗಳನ್ನ ಎಮರ್ಜೆನ್ಸಿ ವಾರ್ಡ್ಗೆ ಬೆಳಕಿಗೆ ಅವಶ್ಯಕತೆ ಇರುತ್ತೆ. ಆ ಯುಪಿಎಸ್ ಬ್ಯಾಟರಿಗಳನ್ನ ಕನೆಕ್ಟ್ ಕೊಡಲು ಹೋದಾಗ ಬ್ಯಾಟರಿಗಳು ಚಾರ್ಜ್ ಇಲ್ಲದೆ ಕಾರಣ ಸಲಹಾ ಸಮಿತಿಯವರು 12 ಬ್ಯಾಟರಿಗಳನ್ನ ಆಂಬ್ಯುಲೆನ್ಸ್ ಮೂಲಕ ಎಲೆಕ್ಟ್ರಿಕಲ್ ಮೆಕ್ಯಾನಿಕಲ್ ಗ್ಯಾರೇಜ್ಗೆ ಹೋಗಿ ಚೆಕ್ ಮಾಡಿಸಿದಾಗ 6 ಬ್ಯಾಟರಿಗಳು ಸಿದ್ಧವಾಗಿ ಇವೆ ಎಂದು 6 ಬ್ಯಾಟರಿಗಳನ್ನ 3 ದಿನಗಳ ಕಾಲ ಚಾರ್ಜ್ ಮಾಡಬೇಕು ಎಂದು ಮೆಕ್ಯಾನಿಕಲ್ ಹೇಳಿದ್ರು. ಬ್ಯಾಟರಿಗಳನ್ನ ಆಸ್ಪತ್ರೆಯಲ್ಲೇ ಚಾರ್ಜ್ ಮಾಡಲಾಗ್ತಾ ಇದೆ ಎಂದು ಬಾಗಲಕೋಟೆ ಜಿಲ್ಲಾ ಆರೋಗ್ಯಾಧಿಕಾರಿಗಳು ಡಿಎಚ್ಒ ಹೇಳಿದ್ದಾರೆ. ಬಾದಾಮಿ ಸರ್ಕಾರಿ ಆಸ್ಪತ್ರೆಯಲ್ಲಿ ಯಾವುದೇ ಬ್ಯಾಟರಿಗಳ ಗೋಲ್ಮಾಲ್ ನಡೆದಿಲ್ಲ. ಆಸ್ಪತ್ರೆ ಮುಖ್ಯ ವೈದ್ಯಾಧಿಕಾರಿಗಳು ಆಗಲಿ, ಆಸ್ಪತ್ರೆಯ ಸಿಬ್ಬಂದಿಗಳಾಗಲಿ, ಶಾಸಕರ ಆಪ್ತರಾಗಲಿ ಆಸ್ಪತ್ರೆಯಲ್ಲಿ ಅವ್ಯವಹಾರ ಮಾಡಿಲ್ಲ ಎಂದು ಜಿಲ್ಲಾ ಆರೋಗ್ಯ ಇಲಾಖೆ ಅಧಿಕಾರಿಗಳು ಪತ್ರಿಕಾಗೋಷ್ಠಿಯಲ್ಲಿ ತಿಳಿಸಿದ್ದಾರೆ. ಬಾದಾಮಿ ಪುರಸಭೆಯ ಅಧ್ಯಕ್ಷರು ಮಾತನಾಡಿದರು. ಸ್ವ ಇಚ್ಛೆಯಿಂದ ನಾವು ಶಾಸಕರು ಮತ್ತು ಅವರ ಆಪ್ತರು ಆಸ್ಪತ್ರೆಗೆ ಬರುವ ರೋಗಿಗಳಿಗೆ ಒಳ್ಳೆಯ ಚಿಕಿತ್ಸೆ ಸಿಗಲಿ, ಆಸ್ಪತ್ರೆ ಒಳಗೆ ಒಂದು ಒಳ್ಳೆಯ ವಾತಾವರಣ ಮಾಡುವ ನಿಟ್ಟಿನಲ್ಲಿ ಕೆಲಸ ಮಾಡಿ ಡಿ ದರ್ಜೆ ನೌಕರು ಪತ್ರಿಕಾ ಮಾಧ್ಯಮದೊಂದಿಗೆ ಮಾತನಾಡಿದ್ರು. ನಾವು 15 ಜನ ನೌಕರು ಇರುತ್ತೆ. ನಮಗೆ ಮೇಲಧಿಕಾರಿಗಳಾಗಲಿ, ಶಾಸಕರ ಆಪ್ತರಾಗಲಿ ನಮಗೆ ಯಾರ ಕಿರುಕುಳ ಕೊಟ್ಟಿಲ್ಲ. ಆಸ್ಪತ್ರೆಯ ಸ್ವಚ್ಛತೆಗೆ ಶಾಸಕರು ಮತ್ತು ಶಾಸಕರ ಆಪ್ತರು, ಪುರಸಭೆ ಅಧ್ಯಕ್ಷರು ನಮ್ಮೊಂದಿಗೆ ಸಹಾಯ ಮಾಡ್ತಾ ಇದ್ದಾರೆ ಎಂದು ಹೇಳಿಕೆ ಕೊಟ್ಟಿದ್ದಾರೆ. ಇದು ಒಂದು ಬ್ಯಾಟ್ರಿ ವಿಷಯ ಗೋಲ್ಮಾಲ್ ನಡೆದಂತ ಒಂದು ಇದು ಬಂದಿತ್ತು ಟಿವಿಯಲ್ಲಿ, ಅದಕ್ಕೆ ನೀವೇನು ಹೇಳ್ತೀರಿ ಹೇಳ್ರಿ? ಶನಿವಾರದ ದಿನ 12 ಬ್ಯಾಟ್ರಿಗಳನ್ನು ಸಾರ್ವಜನಿಕ ಆಸ್ಪತ್ರೆ ಬಾದಾಮಿಯಲ್ಲಿ ಅವನ್ನ ಚಾರ್ಜ್ ಮಾಡಿಸ್ಲಿಕ್ಕೆ ಅಂತ ಹೇಳ್ಬಿಟ್ಟು ಮಾನ್ಯ ಇವರು ನಮ್ಮ ಆಡಳಿತ ವೈದ್ಯಾಧಿಕಾರಿಗಳು ಇನ್ಫಾರ್ಮೇಷನ್ ತಗೊಂಡಿದ್ದೆ. ಅದು ಮೊನ್ನೆ ನಾನು ಗುರುವಾರದ ದಿನ ಇಲ್ಲಿ ಆಸ್ಪತ್ರೆಗೆ ಭೇಟಿ ನೀಡಿದಾಗ ಕೆಲವೊಂದು ಕಂಡೆಮ್ ಐಟಮ್ಸು ಅವನ್ನೆಲ್ಲ ನೋಡಿದಾಗ ಅಲ್ಲಿ ಕೆಲವೊಂದು ಬ್ಯಾಟ್ರಿಗಳು ಕೂಡ ಏನು ಉಪಯೋಗ ಪಡದೆ ಒಂದು ಕಡೆಗೆ ಇಟ್ಟಿರೋದು ಗಮನಕ್ಕೆ ಬಂದಿತ್ತು. ಆದ್ದರಿಂದ ಅದನ್ನು ಮೇಯ್ನ್ ಏನಪ್ಪ ಅಂತಂದರೆ, ಹೋದ ವಾರ ಮಾನ್ಯ ಶಾಸಕರು ಆಸ್ಪತ್ರೆಗೆ ಭೇಟಿ ನೀಡಿದಾಗ ಕೆಲವೊಂದು ಆಸ್ಪತ್ರೆಯ ನ್ಯೂನತೆಗಳ ಬಗ್ಗೆ ನಮಗೆ ಪರ್ಸನಲ್ಲಾಗಿ ಬಂದು ಖುದ್ದಾಗಿ ಭೇಟಿ ನೀಡಿ ಈ ಆಸ್ಪತ್ರೆಯ ಇದನ್ನೆಲ್ಲ ಸರಿಪಡಿಸಿ ಅನ್ನೋ ಒಂದು ಮಾತು ಸೂಚಿಸಿದರು. ಹಾಗಾಗಿ ಅವತ್ತು ನಾವು ಕೂಡ ಬಂದಿದ್ವಿ. ಬಂದು ನೋಡಿದಾಗ ಆ ಬ್ಯಾಟ್ರಿಗಳು ಸುಸ್ಥಿತಿಯಲ್ಲಿದ್ದಾವೋ ಇಲ್ವೋ ಅನ್ನೋದನ್ನು ಫಸ್ಟ್ ಐಡೆಂಟಿಫೈ ಮಾಡಿ ಅನ್ನೋದನ್ನು ಡೈರೆಕ್ಷನ್ ಕೊಟ್ಟಿದ್ದೆ. ಅದ್ರ ಪ್ರಕಾರ ಶನಿವಾರದ ದಿನ ಅವರು ಬ್ಯಾಟ್ರಿಗಳನ್ನು ಚಾರ್ಜಿಗೆ ಕಳಿಸಿದ್ವಿ ಅನ್ನೋ ಮಾತು ಹೇಳಿದ್ದಾರೆ. ಅದನ್ನು ಮತ್ತೆ ನಿನ್ನೆ ಕೂಡ ವೆರಿಫೈ ಮಾಡಿದಾಗ 6 ಬ್ಯಾಟ್ರಿಗಳು ಅದರಲ್ಲಿ ಸೂಕ್ತವಾಗಿ ಕೆಲಸ ನಿರ್ವಹಿಸ್ತಾ ಇದ್ದಾವೆ. 6 ಬ್ಯಾಟ್ರಿಗಳು ಇನ್ನೂ ಚಾರ್ಜ್ಗಿಟ್ಟು ಅವು ಕಂಡೆಮ್ ಆಗಿದ್ದಾವ ಅಥವಾ ವರ್ಕ್ ಆಗ್ತಾ ಇಲ್ವ ಅನ್ನೋ ಕಂಡೀಷನನ್ನು ನೋಡಲಿಕ್ಕೆ ಈಗ ಆಲ್ರೆಡಿ ಚಾರ್ಜ್ಗೂ ಇಟ್ಟಿದ್ದಾರೆ. ಸೊ ಹಾಗಾಗಿ ಇಲ್ಲಿ ಯಾವುದೇ ರೀತಿಯ ದುರುದ್ದೇಶಪೂರ್ವಕವಾಗಿ ಆ ಬ್ಯಾಟ್ರಿಗಳನ್ನು ಕೊಂಡೊಯ್ದಿಲ್ಲ ಅಥವಾ ಬೇರೆ ರೀತಿಯಲ್ಲಿ ಉಪಯೋಗಿಸಿಲ್ಲ. ಅದು ಆಸ್ಪತ್ರೆ ಬ್ಯಾಟ್ರಿಗಳನ್ನೇ ಚಾರ್ಜ್ಗೆ ತೆಗೆದುಕೊಂಡು ಹೋಗಿ ಮತ್ತೆ ವಾಪಸ್ ತಂದಿರುವಂಥ ಘಟನೆ ನಡೆದಿರೋದು. ಇಲ್ಲ, ಆಸ್ಪತ್ರೆ ಒಳಗೆ ಯಾವುದೇ ರೀತಿ ನಡೆದಿಲ್ಲ ರೀ? ಅಲ್ಲ, ಇದ್ರ ಬಗ್ಗೆ ಬ್ಯಾಟ್ರಿ ಬಗ್ಗೆ ಯಾವುದು ನಡೆದಿಲ್ಲ. ಅವ್ಯವಹಾರ ಅಲ್ಲ, ಯಾವುದೇ ರೀತಿ. ನಿಮ್ಮ ಡಾಕ್ಟರ್ ಮೇನ್ ಹೆಡ್ ಡಾಕ್ಟರ್ ಮತ್ತು ಅದನ್ನ ನಮ್ಗೆ ಗೊತ್ತಿಲ್ಲ ಅಂತ ಕಾಸು ಯಾಕೆ ಅದಕ್ಕೆ ಉತ್ತರ ಕೊಟ್ಟರು? ದಿನ ಅವರು ಯಾವುದೋ ಮೀಟಿಂಗಲ್ಲಿ ಇದ್ವಿ. ಮೀಟಿಂಗ್ ಅಂತಿರಲ್ರಿ? ಈಗ ಮೀಟಿಂಗ್ ಅಂತಿರಲಿ, ಮೀಟಿಂಗ್ ಅಂತಿರಪ್ಪ ಅವ್ರು ಕೇಳಿದ್ರೆ ಯಾವುದೋ ಹೋಗುದಿಲ್ಲ. ಅಲ್ಲ, ಅವ್ರ ಗಮನ ಪತ್ರಿಕೆ ಒಳಗೆ ಮಾಧ್ಯಮದವ್ರು ಬಂದಾಗ ಅದಕ್ಕೆ ಮಾಧ್ಯಮದವ್ರು ಬಂದಾಗ ಅವ್ರಿಗೆ ಆ ಥರ ನಮ್ಗೆ ಗೊತ್ತಿಲ್ಲ ಅಂತ ಯಾಕೆ ಹೇಳಿದ್ರು ಅವರು? ಅಲ್ಲ, ಇವರು ಸರ್ಕಾರಿ ನೌಕರಿಷ್ಟು ಯಾಕಂದ್ರೆ ನೀವು ಅವ್ರಿಗೆ ಯಾಕೆ ಬೇಜವಾಬ್ದಾರಿಯಿಂದ ಉತ್ತರ ಕೊಟ್ಟರು? ಈಗ ಅದರಲ್ಲಿ ಶಾಸಕರದು ಮತ್ತು ಒಳ್ಳೆ ಶಾಸಕರ ಆಪ್ತರ ಹೆಸರು ಬರೋದೈತಿ, ಅದಕ್ಕೆ ಏನು ಹೇಳ್ತೀರಿ ಸರ್ ನೀವು? ಇಲ್ಲ, ಇಲ್ಲಿ ಏನಂದ್ರೆ ನೀವು ಆಕ್ಷನ್ ಮಾಡ್ತೀರಾ ಡಾಕ್ಟರ್ ಮೇಲೆ? ಒಂದು ನಿಮಿಷ. ಆಡಳಿತಾಧಿಕಾರಿಗಳು, ವೈದ್ಯಾಧಿಕಾರಿಗಳು ಬೇರೆ. ಆಡಳಿತಾಧಿಕಾರಿಗಳು ಅಂತಂದರೆ ಅವರು ಗೆಸ್ಟೆಡ್ ಅಸಿಸ್ಟೆಂಟ್ ಅಂತ ಇರ್ತಾರೆ. ಅವರಿಗೆ ನಾವು ಅವತ್ತಿನ ದಿನ ಸೂಚಿಸಿದ್ದೀನಿ ಏನೇನು ಕರ್ತವ್ಯಗಳನ್ನು ಮಾಡಬೇಕು ಅನ್ನೋದು. ಅವರು ಒಂದು ಮಾತು ಗಮನವನ್ನು ನಮ್ಮ ಆಡಳಿತ ವೈದ್ಯಾಧಿಕಾರಿಗಳಿಗೆ ತಿಳಿಸ್ಬೇಕಾದ್ದು ಅವ್ರದ್ದು ಕೂಡ ಕರ್ತವ್ಯ ಇರುತ್ತೆ. ಸೊ ಹಾಗಾಗಿ ಇಲ್ಲಿ ಶಾಸಕರ ಹೆಸರು ಬರೋದು ಅಥವಾ ಅವರ ಆಪ್ತರು ಅದೇನಿಲ್ಲ. ಎಲ್ಲರೂ ಕೂಡ ಈ ಆಸ್ಪತ್ರೆಯ ಒಂದು ಒಳ್ಳೆಯ ಕಾರ್ಯಕ್ಕೆ ಅವರು ಶ್ಲಾಘನೆ ನೀಡ್ತಾರೆ ಮತ್ತು ಮಾಡಿದ್ದಾರೆ ಕೂಡ. ಇಲ್ಲಿ ಅವ್ರ ಹೆಸರು ಇವ್ರ ಹೆಸರು ಕೆಟ್ಟ ಹೆಸರು ಬರೋದೇನಿಲ್ಲ.
ಸಾಹೇಬರು ಫಸ್ಟೇ ಬಂದು ಇಲ್ಲಿ ನೋಡಿ ನ್ಯೂನ್ಯತೆಗಳನ್ನು ಕಂಡಿಡ್ದಿದ್ದಕ್ಕೆ ಅಟ್ಲೀಸ್ಟ್ ಏನು ನಮ್ಮ ಹೊರ ಆವರಣ ಏನಿದೆ ಮತ್ತು ಒಳ ಆವರಣ ಏನಿದೆ ಅದು ಅಷ್ಟು ಚೆನ್ನಾಗಾಗಿದೆ ಒಂದು ವಾರದಲ್ಲಿ. ಅದನ್ನು ನೀವು ಕೂಡ ನೋಡಿದ್ದೀರಿ. ಎಲ್ಲ ಅವರ ಆಪ್ತರಿರ್ಬೋದು ಅಥವಾ ಅವರ ಸಂಘ ಸಂಸ್ಥೆಯ ಎಲ್ಲ ಪದಾಧಿಕಾರಿಗಳಿರ್ಬೋದು, ಮೆಂಬರ್ಸು, ಸಿಬ್ಬಂದಿಯವರು ಬಂದು ಇಲ್ಲಿ ಕೆಲಸ ಮಾಡಿದ್ದಾರೆ ಹಗಲು ರಾತ್ರಿ. ಸೊ ಅದನ್ನು ನಾನು ನಮ್ಮ ಸಿಬ್ಬಂದಿಯವ್ರಿಗೂ ಹೇಳಿದ್ದೀನಿ ಕೂಡ, ನೀವು ಕೂಡ ಹೊರಗೆ ಮತ್ತು ಒಳಗೆ ಎಲ್ಲ ಆವರಣಗಳನ್ನು ಪ್ರತಿ ವಾರನೂ ಕೂಡ ಸ್ವಚ್ಛವಾಗಿ ಇಟ್ಕೊಳ್ಳೋದು ನಿಮ್ಮ ಕರ್ತವ್ಯ ಅನ್ನೋದನ್ನು ಕೂಡ ಹೇಳಿದ್ದೀನಿ. ಇಲ್ಲಿ ಆಡಳಿತಾಧಿಕಾರಿಗಳ ಗಮನಕ್ಕೆ ತಂದೆ ಪ್ರತಿಯೊಂದನ್ನು ಮಾಡಬೇಕು ಅನ್ನೋದನ್ನು ಇವ್ರಿಗೂ ಕೂಡ ಏನು ವೈದ್ಯಾಧಿಕಾರಿಗಳಿಗೆ ಇನ್ಫಾರ್ಮ್ ಮಾಡ್ದಲ್ಲಿ ಏನು ಮಾಡಬೇಡಿ ಅನ್ನೋದನ್ನು ಕೂಡ ಸಿಬ್ಬಂದಿಯವರಿಗೆ ಹೇಳಿದ್ದೀನಿ. ಸರ್ ಒಂದು ತಪ್ಪೇನು ಸರ್, ನಮ್ಗೆ ಹೇಳೋರು ತೊಂದೋಗ್ಯಾರ ಅಂತ ಕೆಲಸ ಒಂದು ಮಾತು ಹೇಳಿದ್ರಪ್ಪ ಅಂದ ಇಷ್ಟೆಲ್ಲ ಕಿರ್ಚಾಟ ಹಾಕಿದ್ದಿಲ್ಲ. ಅದೇ ಇಲ್ಲಿ ಇವ್ರು ಬೇಜವಾಬ್ದಾರಿತನ ಒಂದು ತೋರಿಸ್ಯಾರಲ್ಲೇ, ಅವ್ರ ಕರ್ತವ್ಯದಲ್ಲಿ ಲೋಪ ಆಗಿದೆ. ಅವರಿಂದ ಲೋಪ ಆಗ್ಯಾಸ ಶಾಸಕರಿಗೆ ಮತ್ತು ಶಾಸಕರ ಆಪ್ತರಿಗೆ ಕೆಟ್ಟ ಹೆಸರು ಬರೋದೈತೆ. ಅದನ್ನೇ ಹೇಳಿದ್ದೀನಿ ಅವ್ರಿಗೆ, ಸೂಕ್ತ ರೀತಿಯಾದ ಸಮಜಾಯಿಷಿಯನ್ನ ಅಥವಾ ತನಿಖೆ ಮಾಡಿ ಹೇಳ್ತೀನಿ ಅಥವಾ 10 ನಿಮಿಷದಲ್ಲಿ ಏನಾಗಿದೆ ಅನ್ನೋದನ್ನು ಹೇಳ್ತೀನಿ ಅನ್ನೋದನ್ನ ವೈದ್ಯಾಧಿಕಾರಿಗಳು ಹೇಳಿದ್ರೆ ಇಲ್ಲಿ ಇಷ್ಟೊಂದು ಸಮಸ್ಯೆ ಆಗ್ತದೆ. ಹಾಗಾಗಿ ಯಾವುದೇ ರೀತಿಯಿಂದ ಕಮ್ಯುನಿಕೇಶನ್ ಗ್ಯಾಪ್ ಆಗಬಾರ್ದು. ಆಡಳಿತ ವೈದ್ಯಾಧಿಕಾರಿಗಳು ಸ್ವಲ್ಪ ರೆಸ್ಪಾನ್ಸಿಬಿಲಿಟಿ ತಗೊಂಡು ಎಲ್ಲದನ್ನು ಕೂಡ ಸೂಕ್ತ ರೀತಿಯಲ್ಲಿ ನೆರವೇರಿಸ್ಕೊಂಡು ಹೋಗಬೇಕು. ಇಲ್ಲಿ ಯಾರಿಗೂ ಕೂಡ ಅಪಚ್ಯುತಿ ಬರದ ರೀತಿಯಲ್ಲಿ ಕರ್ತವ್ಯಗಳನ್ನು ಮಾಡಬೇಕು ಅನ್ನೋದನ್ನ ಹೇಳಿದ್ದೀನಿ. ಅವ್ರಿಗೂ ಸರ್ ಬಾಯ್ ಮಾತ್ರ ಹೇಳ್ತೀರಾ ಏನರ ಒಂದು ಇದು ಮಾಡ್ತೀರಾ? ಈಗ ನಾನೊಂದು ಹಾಕ್ತೀನಿ ಲೆಟರ್. ಈಗ ಆಲ್ರೆಡಿ ಮಾಧ್ಯಮದಲ್ಲಿ ತಾವೇ ಕೇಳಿರೋದ್ರಿಂದ ಅದು ಅವ್ರಿಗೊಂದು ಕಾರಣ ಕೇಳಿ ನೋಟಿಸ್ ಅಂತ ಪರಿಶೀಲನೆ ನಡೆಸೋದಲ್ಲ, ಈಗ ಇದ್ರ ಮೇಲೇ ಫಸ್ಟ್ ಹಾಕ್ತೀವಿ ಕಾರಣ ಕೇಳಿ ನೋಟಿಸ್, ಆಯ್ತಾ? ಮತ್ತೆ ಈಗ ಆಗಿರುವಂಥ ಬ್ಯಾಟ್ರಿ ಇದಕ್ಕೂ ಕೂಡ ತನಿಖೆ ಒಂದು ಇವ್ರು ಇರ್ತೀವಿ ನೋಡಲ್ ಆಫೀಸರ್, ಅವ್ರನ್ನೂ ಕೂಡ ನೇಮಿಸ್ತೀವಿ. ಎಲ್ಲ ವರದಿನೂ ಕೂಡ ಸರ್ಕಾರಕ್ಕೆ ನಾವು ಒಪ್ಪಿಸ್ಬೇಕು. ಯಾಕಂದ್ರೆ ನಿನ್ನೆ ಮೀಡಿಯಾದಲ್ಲಿ ಬಂದಿರೋದ್ರಿಂದ ಈ ವರದಿನ ನಮ್ಮ ಕೂಲಂಕುಷವಾಗಿ ಸರ್ಕಾರಕ್ಕೂ ಕೂಡ ಕಳಿಸ್ತೀವಿ. ಸರ್ ನಿನ್ನೆ ಮನೆ ನಡೆದಲ್ಲಿಂದ ಇದು ಬ್ಯಾಟ್ರಿ ಗೋಲ್ಮಾಲ್ ಅಂತ ಕೆಲಸ ಎಲ್ಲ TV ಪತ್ರಿಕೆಯಲ್ಲಿ ಬಂದಿದೆ. ಅದಕ್ಕೆ ನೀವೊಂದು ತಪ್ಪು ಹೇಳಿಕೆ ಕೊಟ್ಟ ಸಂಬಂಧ ಎಲ್ಲ ಶಾಸಕರಿಗೆ ಮತ್ತು ಒಳ್ಳೆ ಶಾಸಕರ ಆಪ್ತರಿಗೆ ಒಂದು ಕೆಟ್ಟ ಹೆಸರು ಬರೋದೈತೆ. ನೀವೊಂದು ಕರೆಕ್ಟಾಗಿ ಸ್ವಲ್ಪ ಯೋಚನೆ ಮಾಡಿ ಹೇಳಿದ್ರಪ್ಪ ಅಂದ್ರೆ ಈ ಥರ ಬರ್ತಿದ್ದಿಲ್ಲ. ಅದಕ್ಕೇನು ಹೇಳ್ತೀವಿ ಸರ್ ನೀವು? ನಾನು ಯಾವುದೂ ತಪ್ಪು ಮಾಹಿತಿ ಹೇಳಿಲ್ಲ, ಯಾರಿಗೂ ಕೆಟ್ಟ ಆಗಬೇಕನ್ನೋದು ಉದ್ದೇಶ ಏನೂ ಇಲ್ಲ. ಆ ಸುದ್ದಿ ಮಾಧ್ಯಮದಲ್ಲಿ ಬಂದಿದ್ದು ಎಲ್ಲ ಸುಳ್ಳವಾಗಿರುತ್ತದೆ. ನಾನು ಅವತ್ತು ಮಧ್ಯಾಹ್ನ ನಾನು ಮೀಟಿಂಗಲ್ಲಿದ್ದೆ, WHO ಕನ್ಸಲ್ಟೆಂಟ್ ಬಂದರೆ ಆ ಮೀಟಿಂಗಲ್ಲಿದ್ದೆ. ತದನಂತರ ಇನ್ನು ಕೆಲವರು ಪ್ರೆಸ್ದವ್ರು ಬಂದಿದ್ದರು, ಅವ್ರು ಯಾರು ಎಕ್ಸಾಕ್ಟ್ಲಿ ನಮ್ಗೆ ಗೊತ್ತಿಲ್ಲ. ಸೊ ಅವ್ರು ಬಂದು ನಿಮ್ಮದು ನಾವು ಮೀಟಿಂಗಲ್ಲಿ ನೀವು ಕೆಲವೊಂದು ಬ್ಯಾಟ್ರಿಗಳು ಹೊರಗೆ ಹೋಗಿದ್ದಾವೆ, ನಿಮಗೆ ಎಲ್ಲಿ ಕಳಿಸಿರಿ, ಏನು ಮಾಡಿರಿ ಅಂತ ಕೇಳಿದ್ರು ಇಮಿಡಿಯೇಟಾಗಿ. ನಾನು ಹೇಳಿದೆ ನನಗದು ಎಕ್ಸಾಕ್ಟ್ಲಿ ಎಲ್ಲಿ ಹೋಗಿದೆ ಏನಿದೆ ನಂಗೆ ಗೊತ್ತಿಲ್ಲ. ನಾನು ಬೆಳಗ್ಗೆ ಹೋದಾಗ ಅವಾಗ ಅದು ವಿಲೇವಾರಿ ಮಾಡ್ತಾಯಿದ್ರು. ನಾನು ಇಷ್ಟೇ ಹೇಳಿದ್ದೆ, ಅದನ್ನೇನಿದೆ ರಿಚಾರ್ಜ್ ಮಾಡಿಸ್ರಿ. ಆಮೇಲೆ ಅದಕ್ಕೆ ಅಲ್ಲಿ ನಮ್ಗೆ GA ಮೇಡಮ್ ಆದಂಥ ಶರಣಮ್ಮ ಸರಶೆಟ್ಟಿ ಅವರಿದ್ದರು ಹಾಗೂ FDC ಶಾರದಾ ಅವರಿದ್ದರು. ಅವರು ಅಲ್ಲಿದ್ದು ಮುಂದೆ ಅದು ವಿಚಾರಣೆ ಮಾಡ್ತಾಯಿದ್ರು. ತದನಂತರ ನಾನು ಬಂದು ಮೀಟಿಂಗಲ್ಲಿ ಅಟೆಂಡ್ ಆಗ್ತಾಯಿದ್ದೆ. ಆಮೇಲೆ ಪೇಷಂಟ್ ನೋಡಿ ಮಾಡ್ತಾಯಿದ್ದೆ. ಆಮೇಲೆ ಇವ್ರು ಕಳಿಸಿದ್ದು ಯಾವ ಮುಖಾಂತರ ಹೋಗಿದೆ, ಹೆಂಗೆ ಹೋಗಿದೆ ಅನ್ನೋದು ನನಗೆ ಗೊತ್ತಿದ್ದಿಲ್ಲ. ಅದೇ ನಾನು ಮಾಧ್ಯಮದಲ್ಲಿ ಹೇಳಿದ್ದು, ನನಗೆ ಹೆಂಗೆ ಹೋಗಿದೆ ಗೊತ್ತಿಲ್ಲ, ನಾನು ಪರಿಶೀಲನೆ ಮಾಡಿ ನಾನು ತಮಗೆ ತಿಳಿಸ್ತೀನಿ ಅಂತ ಇಷ್ಟೇ ಹೇಳಿದ್ದು. ತದನಂತರ ಮುಂದೆ ಏನಾಗಿದೆ ಅದಾಯಿತು, ಅಷ್ಟಾಗಿದೆ ನೋಡಿ. ಯಾರ ಬಗ್ಗೆನೂ ನಾನು ಏನೂ ಹೇಳಿಲ್ಲ. ಸರ್ ನೀವು ಅದ್ರಾಗ ಪರಿಶೀಲನೆ ಮಾಡಿ ನೀವು ಒಂದು ಮಾತು ಹೇಳ್ತೀನಿ ಅಂದ್ಬಿಟ್ಟು ಅಂದಿದ್ರಪ್ಪ ಅಂದ್ರೆ ಇಷ್ಟೆಲ್ಲ ಇದು ಹಾಕಿದ್ದಿಲ್ಲ. ಇಲ್ಲ ಸರ್, ನಾನು ಪರಿಶೀಲನೆ ಮಾಡಿ ನಂಗೆ ಟೈಮ್ ಕೂಡ ನಾನು ಹೇಳ್ತೀನಿ ಅಂದಿದ್ದೆ. ಅದನ್ನು ಅವ್ರು ಇಮಿಡಿಯೇಟ್ಲಿ ಅದು ಮೀಡಿಯಾದಲ್ಲಿ ಈ ಟೈಪ್ ಪುಟ್ಟ ಮಾಡಿದರೆ ನಾನು ಏನು ಮಾಡಲಿ? ಸರ್ ಪರಿಶೀಲನೆ ಮಾಡಿ ಹೇಳ್ತೀನಿ ಹೇಳಿಲ್ಲ, ಅಲ್ಲೇ ನಿಮ್ಮ ವಿಡಿಯೋದಾಗ ಹೇಳಿಲ್ಲ. ನಾನು ಹೇಳಿಲ್ಲ ಸರ್, ವಿಡಿಯೋದಾಗ ಅವ್ರು ಕಟ್ ಮಾಡಿ ಹಾಕಿರ್ಬೇಕು, ಮೀಡಿಯಾದಲ್ಲಿ ಏನು ಹಾಕಿದ್ದಾರೆ ಕಟ್ ಮಾಡಿ ಹಾಕಿರ್ಬೇಕು. ನಾನು ಸ್ವತಃ ನಮ್ಮೆಲ್ಲ ವೈದ್ಯಾಧಿಕಾರಿಗಳು ಎಲ್ಲ ನಮ್ದು ಹಾಸ್ಪಿಟಲ್ ವೈದ್ಯಾಧಿಕಾರಿ ಮುಂದೆ ನಾನು ಪ್ರೆಸ್ ಮೀಟ್ ಮಾಡಿದ್ದೆ. ಅವಾಗ ಅದರಲ್ಲಿ ಕುಲ್ಲ ಹೇಳಿನ ನಾನು. ಸರ್ ಒಂದು ಕೇಳಿದ್ರಪ್ಪ ಅಂದ್ರೆ ಇದೇ ಥರ ಹೇಳ್ತಿರೋ ಇನ್ನು ಎಲ್ಲ ಈಗ ನಮ್ಮ ಮೇಲಾಧಿಕಾರಿಗಳಾದಂಥ DHO ಸಾಹೇಬರು ಹೇಳಿದ್ದಾರೆ, ಏನೇ ಇದ್ರೂ ಕೂಲಂಕುಷವಾಗಿ ಕರೆಕ್ಟಾಗಿ ಹೇಳ್ಬೇಕಂತೆ. ನಾನು ಏನು ಬೇಜವಾಬ್ದಾರಿ ಮಾಡದೆ ನನ್ನ ಕೆಲಸ ನಿರ್ವಹಣೆ ಮಾಡ್ತೀನಿ ಅಂತ ಈ ಮುಖಾಂತರ ಹೇಳ್ತೀನಿ. ನಂದು ಏನೂ ತಪ್ಪಿಲ್ಲ, ತಪ್ಪಿದ್ರೆ ಕ್ಷಮಿಸಿ. ಸರ್ ಇದು ಸರ್ಕಾರದ ಆಸ್ತಿ, ಹೌದು. ಸಾರ್ವಜನಿಕರು ಹೌದು, ರೈಟ್ಸ್ ಕೇಳೋ ರೈಟ್ಸ್ ಇದೆ. ಹೇಳೋದ್ರಲ್ಲೇ ನೀವು ಹೇಳೋದ್ರಲ್ಲೇ ತಪ್ಪು ಹೇಳಿರೋದು. ನಾನೇನು ತಪ್ಪು ಹೇಳಿಲ್ಲ. ಇವು ಬ್ಯಾಟ್ರಿಗಳು ಇವತ್ತು ನಿನ್ನೆ ಅಂತ ಹೇಳಿದ್ರು ತಪ್ಪಲ್ವಾ ಸರ್? ಇಲ್ಲ ನಂಗೆ ಗೊತ್ತಿಲ್ಲ. ನಾನು ಏನಂದಿದ್ದೇನೆ, ನಾನು ಕೇಳಿ ಹೇಳ್ತೀನಿ ಅಂದಿದ್ದೆ, ನನಗೆ ಗೊತ್ತಿಲ್ಲ ಅಂತಂದಿಲ್ಲ. ನಾನು ಗೊತ್ತಿಲ್ಲ ಅಂದ್ರೆ ಮಾತು ಬೇರೆ, ನಾನು ಪರಿಶೀಲನೆ ಮಾಡಿ ಹೇಳ್ತೀನಿ ಅಂದಿದ್ದೆ. ಆಮೇಲೆ ಇವು ಬ್ಯಾಟ್ರಿಗಳು ವಿಲೇವರಿ ಮಾಡ್ತಾವೆ. ಇವು 10 ವರ್ಷ ಕೆಳಗಡೆ ಬಂದಿದೆ. ಆಮೇಲೆ ಅವು ಈ ಹಾಸ್ಪಿಟಲಲ್ಲಿ ಬಂದಿದ್ದು. ಅವಾಗ ಬೇರೆ ಆಡಳಿತ ವೈದ್ಯಾಧಿಕಾರಿ ಬೇರೆ ಇದ್ರು, ಅದಕ್ಕೆ ನಿರ್ವಹಣೆ ಡಾಕ್ಟರ್ ಜಯಂತ್ ಕುಮಾರ್ ಅಂತಿದ್ರು, ಅವ್ರು ಈ ಹಾಸ್ಪಿಟಲ್ ಇನ್ಚಾರ್ಜ್ ಅದಕ್ಕೆ. ಸೊ ಅದೇನಿದೆ ನಮ್ಮ ಸಾಹೇಬರು ಹೇಳಿದ್ದಾರೆ, ಮೇಲಾಧಿಕಾರಿ ಅದೇನಿದೆ ಪರಿಶೀಲನೆ ಮಾಡ್ತೀನಿ ಅಂತಿದ್ದಾರೆ, ಮಾಡಿ ಅದು ನೋಡಿ ಹೇಳ್ತೀವಿ ನಿಮಗೆಲ್ಲ ಪ್ಲೀಸ್. ತತ್ಕ್ಷಣದೊಳಗೆ ಅವ್ರನ್ನ ಯಾಕೆ ಕರೆಸಿ ಮಾತಾಡಲಿಲ್ಲ ಸರ್ ತಾವು? ಯಾರಿಗೆ? ಮಾಧ್ಯಮದವರು ತಮ್ಮನ್ನ ಕೇಳಲಿಕ್ಕೆ ಬಂದಿದ್ರು. ಅವ್ರು ಆ ಟೈಮಲ್ಲಿ ಅವೈಲಬಿಲಿಟಿ ಇದ್ದಿದ್ದಿಲ್ಲ. ಅವರು ಯಾರು ಇದ್ದಿದ್ದಿಲ್ಲ ಸರ್? ಅವಾಗ ನಾನು ಆಫೀಸಲ್ಲಿ ಫೋನ್ ಹಚ್ಚಿದಾಗ ನಾನು ಅವ್ರು ಇದ್ದಿದ್ದು ಇಮಿಡಿಯೇಟ್ಲಿ ಕೇಳ್ತಾ ಇದ್ರು. ಅದಕ್ಕೆ ಆ ಟೈಮ್ನಲ್ಲಿ ಇದ್ದಿದ್ದಿಲ್ಲ ಅವರಲ್ಲಿ. ಎಷ್ಟು ಜನ ಇದೆ ಸರ್ ಕಾರ್ಯವೈಖರಿ ಒಳಗೆ?
ಕಾರ್ಯವೈಖರಿ ಒಳಗೆ ನೋಡ್ರಿ, ಬೆಳಗ್ಗೆ ನಾನು ನೋಡಿದ್ದೆ, ಮಧ್ಯಾಹ್ನ ಆಮ್ಯಾಗ ಎಷ್ಟು ಬಂದಿದ್ರು ಮೋಸ್ಟ್ಲಿ ಅಲ್ಲಿ ಒಂದು 3-4 ಜನ ಇರಬೇಕು ಅವರು. ಅದು ಅವ್ರ ಹೆಸರು ಹೇಳಿದ್ದೆ ನಿಮಗೆ. ಬಟ್ ಯಾರಾದ್ರೂ ಒಬ್ರು ಕರೆಸಿ ಹೇಳ್ಬೋದಾಗಿತ್ತು ತಾವು. ಇಲ್ಲ ಸರ್, ಅವ್ರು ಕೇಳಲಿಕ್ಕೆ ಹೊರ ಹೋಗ್ಯಾವ ಹೆಂಗೆ ಹೋಗ್ಯಾವ ಅಂತ ಕೇಳಿದ್ರು ಅವರು. ಅವ್ರು ಮಾಧ್ಯಮದವ್ರು ಕೇಳಲಿಕ್ಕೆ ತಯಾರಿದ್ದಿಲ್ಲ. ಕೇಳ್ಬೋದು, ಅವ್ರು ರೈಟ್ ಸರ್, ಕೇಳ್ತಾರೆ. ಇನ್ನು ಹಲವಾರು ತಪ್ಪುಗಳನ್ನ ತಮ್ಮಲ್ಲಿ ಹುಡುಕ್ತಾರೆ ಅವರು. ನೀವು ಹುಡುಕ್ರಿ ಸರ್, ಯಾಕಂದ್ರೆ ನಿಮ್ಗೆ ಹಕ್ಕಿದೆ. ಇಲ್ಲ ಸರ್, ತಾವು ಈಗ ಹೇಳೋದ್ರಲ್ಲೇ ಸ್ವಲ್ಪ ಸರಿಯಾಗಿ ಹೇಳಿದ್ರೆ ಅದೇನೋ ತಪ್ಪು ಅಂತ ಕಾಣ್ತಾ ಇದೆ ಸರ್. ನಾನು ಆಲ್ಮೋಸ್ಟ್ ನನ್ನ ಪ್ರಕಾರ ನಾನೇನು ಬೇಕಂತ ಏನು ತಪ್ಪು ಮಾಡಿಲ್ಲ. ಅದು ಮಾತಲ್ಲಿ ಏನಾದರೂ ಸ್ವಲ್ಪ ಇದು ಹರ್ಟ್ ಆಗಿರ್ಬೇಕು ಅವ್ರಿಗೆ, ಬಟ್ ಅದು ನಾನು ಬೇಕಂತ ಏನೂ ಮಾಡಿಲ್ಲ. ನಾನು ಹಾಸ್ಪಿಟ್ಲ್ ಮುಂದೆ ಹೆಂಗಿತ್ತು, ಈಗ ನಾನು ಚಾರ್ಜ್ ತೊಗೊಂಡು ಬರೀ ಒಂದು 3 ತಿಂಗಳಾಯ್ತು ಅಷ್ಟೇ. ಇದರಲ್ಲಿ ನಾನು ಎಷ್ಟೊಂದು ಸ್ವಚ್ಛತಾ ಕಾರ್ಯಕ್ರಮ ನಾನು ಮನಸ್ಸಾಕ್ಷಿಯಾಗಿ ನಾನು ಮಾಡ್ತಾ ಇದ್ದೇನೆ. ಎಷ್ಟು ಸಾರ್ವಜನಿಕರಿಗೂ ಗೊತ್ತಿದೆ ನಂದು ಇದರೊಳಗೆ ಏನೂ ಇಲ್ಲ. ನಾನು ಒಳ್ಳೇದೇ ಮಾಡ್ತಾ ಇದ್ದೀನಿ, ಒಳ್ಳೇದೇ ಮಾಡ್ತೀನಿ ಮುಂದಾದರೂ. ನಮ್ದು ಇದರಲ್ಲಿ ಯಾರಿಗೂ ಕೆಟ್ಟ ಹೆಸರು ತರಬೇಕು ಅನ್ನೋದು ನನ್ನ ಏನು ಉದ್ದೇಶ. ಸರ್, ತಾವು ಚಾರ್ಜ್ ತಗೊಳ್ಬೇಕಾದಾಗ ತಮ್ಮಗಡೆ ಯಾವುದೇ ದಾಖಲೆಗಳದಾವ, ಆ ದಾಖಲೆಗಳನ್ನು ಸಂಪೂರ್ಣ ಪರಿಶೀಲನೆ ಮಾಡಿ ಚಾರ್ಜ್ ತೊಗೊಳ್ಬೇಕಂತ ಇರುತ್ತೆ. ಆ ಸಂದರ್ಭದಲ್ಲಿ ಏನು ದಾಸ್ತಾನು ಐತಿ, ಅದು ಸ್ಟಾಕ್ ಏನೈತಿ, ನಾನ್ ಸ್ಟಾಕ್ ಏನೈತಿ, ಡೆಡ್ ಸ್ಟಾಕ್ ಏನೈತಿ, ಅದ್ರ ಬಗ್ಗೆ ತಾವು ಪರಿಶೀಲನೆ ಮಾಡಲಿಲ್ಲ ಒಂದು ಸರ್? ಅದು ಇಮಿಡಿಯೇಟ್ಲಿ ಯಾವಾಗಲೂ ಹಾಗಿರಲ್ಲ. ಎಷ್ಟು ಕಂಪ್ಯೂಟರ್ ಅದಾವ, ಎಷ್ಟು ಪ್ರಿಂಟರ್ ಅದಾವ, ಎಷ್ಟು ಹಾಗೆಲ್ಲ ಇರಲ್ಲ. ಆ ಟೈಪ್ ಸ್ಟಾಕ್ ಸರ್ ತಮ್ಮ ಕಡೆ ಆಫೀಸಲ್ಲಿ ಇರುತ್ತೆ, ಮಾಡ್ತಿದ್ದೆ. ಬಟ್ ಪ್ರತಿಯೊಂದು ನಾವು ಇಮಿಡಿಯೇಟ್ಲಿ ಚಾರ್ಜ್ ಕೊಡ್ಬೇಕಾದ್ರೆ ಅದನ್ನೆಲ್ಲ ಇಮಿಡಿಯೇಟ್ಲಿ ತೊಗೊಳಿಕ್ ಆಗಲ್ಲ. ಎರಡು ತಿಂಗಳ ಸರ್ ಈಗ 3 ತಿಂಗಳಾಯ್ತು. 3 ತಿಂಗಳಲ್ಲಿ ಒಂದು 15 ದಿವಸ ಆದ್ರೂ ಇಲ್ಲ, ನಾವು ಪರಿಶೀಲನೆ ಮಾಡ್ತಾ ಇದೀವಲ್ಲ. ಈಗ ಒಂದೊಂದು ಅದು ಡೆಡ್ ರೂಮಲ್ಲಿ ಇಟ್ಟಿದ್ರು, ಅದು ಒಂದು ಡೆಡ್ ಸ್ಟಾಕ್ ರೂಮಲ್ಲಿ ಅಂತ ಹೇಳಿ ನಾವು ಅದು ಪರಿಶೀಲನೆ ಮಾಡಿದಾಗ ಹೊರಗೆ ಬಂದಿದೆ ಅದು. ಸರ್, ಈಗ ಆಗದಪ್ಪ ಅಂದ್ರೆ ಯಾವುದೂ ಇಲ್ಲಿ ಗೋಲ್ಮನ್ ಹಿಡಿದಿಲ್ಲ, ಏನು ಹಿಡಿದಿಲ್ಲ. ಇಲ್ಲ ರೀ, ನಿಮ್ಮ ಬ್ಯಾಟ್ರಿ ಚಾರ್ಜ್ ಮಾಡಿ ಒಳ್ಳೆ ವಾಪಸ್ ತಂದಿದ್ದಾರೆ. ಹೌದ್ರಿ. ಸರ್, ಇನ್ನೊಂದು ಶಾಸಕರು ಬಂದು ಈಗಾಗಲೇ ಇದನ್ನೆಲ್ಲ ಪರಿಶೀಲನೆ ಮಾಡಿದ್ರಲ್ಲ, ಅವಾಗಲಿದ್ದ ನೀವೇನು ಮಾಡಿದ್ರಿ ಇಲ್ಲಿವರೆಗೂ? ಸರ್ ನೋಡ್ರಿ, ನಾವು ಈಗ ಅಲ್ಲಿ ಇಲೆಕ್ಟ್ರಿಕಲ್ ಫಿಟ್ಟಿಂಗ್ಸಲ್ಲಿ ನಾವು ಈಗ ಆಲ್ಮೋಸ್ಟ್ ಒಂದು 30 ರೀಚಾರ್ಜಬಲ್ ಬಲ್ಬ್ ಹಾಕಿವಿ. ಎಲ್ಲೆಲ್ಲಿ ಡಾರ್ಕ್ ಏರಿಯಾಸ್ ಇದೆ ಹಾಕಿದ್ದೀವಿ. ಆಮೇಲೆ ನೀರಿಂದು ಸೋಲಾರ್ ಒಂದು ಪೈಪ್ ಪ್ರಾಬ್ಲಮ್ ಆಗಿತ್ತು, ಅದು ಒಂದು ಸರಿಪಡಿಸ್ತಿದ್ದೀವಿ, ಅದು ಬರ್ತಾ ಇದೆ. ಆಮೇಲೆ ಬಿಸಿ ನೀರು ಆಗ್ತಾ ಇದೆ ಈಗ. ಆಮೇಲೆ ಆಸ್ಪತ್ರೆ ಆವರಣ ಆಲ್ಮೋಸ್ಟ್ ಎಲ್ಲ ಕಡೆ ಸ್ವಚ್ಛತಾ ಮಾಡ್ತಾ ಇದ್ದೀವಿ. ಅಲ್ಲಿ ಹೊಗೆ ಕಟ್ಟಿ ಆ ಕಡೆ ಆ ಗಟ್ರ ಇದೆಯಲ್ಲ, ಗಟ್ರಲ್ಲಿ ಸಿಕ್ಕಾಪಟ್ಟೆ ಹೊಲಸಿತ್ತು. ಆ ಹೊಲಸನ್ನು ಎಲ್ಲರೂ ನಾವು ಮುನ್ಸಿಪಾಲ್ಟಿ ಅವ್ರು ಕರೆಸಿ ಅವ್ರ ಸಹಾಯದಿಂದ ನಾವು ಅದನ್ನೆಲ್ಲ ಆಲ್ಮೋಸ್ಟ್ ಆಗ ನಮ್ಮ ಆರೋಗ್ಯ ರಕ್ಷಾ ಸಮಿತಿ ಮೆಂಬರ್ಸ್ಗಳನ್ನು ಸೇರಿಸಿಕೊಂಡು ನಾವೆಲ್ಲರೂ ಸೇರಿ ಅದನ್ನು ಆಲ್ಮೋಸ್ಟ್ ಅಷ್ಟು ಕ್ಲೀನ್ ಮಾಡ್ತಾ ಇದ್ದೀವಿ. ಆಮೇಲೆ ಕೆಲವೊಂದು ಪಿಗ್ಸ್ ಹಂದಿಗಳು ಓಡಾಡ್ತಾ ಇದ್ದು ಅವನು ಆಲ್ಮೋಸ್ಟ್ ನಾವು ಬೇರೆ ಕಡೆ ಸ್ಥಳಾಂತರ ಮಾಡಿದ್ದೇವೆ. ಆಮೇಲೆ ಅಲ್ಲಿ ಪೇಷಂಟ್ಗೆ ಅಟೆಂಡರ್ಸಿಗೆ ಒಗೆಯು ಕಟ್ಟಿ ಸ್ವಲ್ಪ ಆ ಕಡೆ ಇತ್ತು, ಅದನ್ನು ಒಂದು ಸ್ವಲ್ಪ ಸ್ಥಳಾಂತರ ಮಾಡಿ ಅದು ನೀರಿಗೆ ಒಳ್ಳೇದಾಗಲಿ ಅಂತ ಹೇಳಿ ಅದನ್ನು ಒಂದು 3 ಕಟ್ಟೆ ಇಟ್ಟು ಅದು ಒಳ್ಳೆ ಒಗಿಲಿಕ್ಕೆ ಅನುಕೂಲ ಆಗಲಿ ಅಂತ ಮಾಡಿದ್ದೇವೆ. ಸೊ ಇನ್ನೂ ಹಲವಾರು ಕೆಲಸಗಳು ಇಲ್ಲಿ ಇದ್ದಾವೆ. ನಾವು ಪ್ರತಿಯೊಂದು ಮಾಡ್ಕೊಂತ ಹೋಗ್ತೀವಿ, ಸ್ಟೆಪ್ ಆಗಿ ಮಾಡ್ಕೊಂತ ಹೋಗ್ತೀವಿ. ಇನ್ನೊಂದು ಎಷ್ಟು ವ್ಯವಸ್ಥೆ ಮಾಡಿದ್ರೆ ಕುಡಿ ನೀರಿಂದ ಇದೆ ರೀ, ಆಲ್ರೆಡಿ ಒಂದಿದೆ. ಅದು ಇನ್ನೊಂದು ನೋಡ್ಲಿಕ್ಕೆ ಮಾತ್ರ ಸರ್, ಇಲ್ಲ, ಅದಕ್ಕೆ ಅನ್ನೋದು ಕಡಿಮೆ. ಅದನ್ನ ಕ್ಯಾಂಡಲ್ಸ್ ಎಲ್ಲ ಚೇಂಜ್ ಮಾಡಿದೆ, ಬಟ್ ಅದನ್ನ ಬೇರೆ ಕಡೆ ನಾವು ಶಿಫ್ಟ್ ಮಾಡ್ತಾ ಇದೀವಿ ಅಷ್ಟೇ. ಈಗ ಏನು ಹೆರಿಗೆ ಆದಂತ ಮಹಿಳೆಯರಿಗೆ ಬಹಳ ತೊಂದರೆ. ಕುಡಿಯ ನೀರು ಪ್ರತಿಯೊಂದು ಹೋಟೆಲ್ನಲ್ಲಿ, ಅದು ಹೋಟೆಲ್ನಲ್ಲಿ ಏನಾದ್ರು ತಿಂಡಿ ತಗೊಂಡ್ರೆ ಮಾತ್ರ ದುಡ್ಡು ಕೊಟ್ಟು ನೀರು ತಗೊಳ್ಬೇಕು. ಅದನ್ನೇ ಆಗ್ತಾ ಪರಿಶೀಲನೆ ನಡೆಸಿಲ್ಲ. ಮೂಲಭೂತ ಸೌಕರ್ಯ ಕುಡಿಯುವ ನೀರು ಇಲ್ಲ, ಇದೆ, ನೀರಿಂದ ಇದೆ. ಅದ ನೋಡ್ಲಿಕ್ಕೆ ಮಾತ್ರ ಇದೆ ಸರ್. ಇಲ್ಲ, ಇದೆ ಸರ್. ಎಷ್ಟು ಲೀಟರ್ ಇರ್ಬೋದು ಅದು? ಅದು ಕಂಟಿನ್ಯೂ ಬರುತ್ತೆ. ಅದು ಎಕ್ಸಾಕ್ಟ್ ನಂಗೆ ಲೀಟರ್ಸ್ ಎಷ್ಟಿದೆ ಗೊತ್ತಿಲ್ಲ, ಬಟ್ ಇದೆ. ಅದು ಮತ್ತೆ ಇನ್ನೊಂದು ಸರಿಪಡಿಸ್ತೀವಿ. ಇನ್ನೊಂದು ಸರ್, ಮೇಲ್ಗಡೆ ಒಂದಿದೆ, ನೀವು ಗೊತ್ತಿಲ್ಲ ಅಂತ ಎಲ್ಲರಿಗೂ ಗೊತ್ತಿಲ್ಲ ಅಂತ ಹೇಳ್ತಿಲ್ಲ ನೀವು. ಮೇಲ್ಗಡೆ ಒಂದಿದೆ, ಅದನ್ನ ನಾವು ಸರಿಪಡಿಸ್ತಾ ಇದ್ದೀವಿ. ಅದು ನಾವು ಹೇಳಿದ್ದೇವೆ ಇವರಿಗೆ, ನಮ್ಮ ಮುನ್ಸಿಪಾಲ್ಟಿ ಅಧ್ಯಕ್ಷರಿಗೆ ಹೇಳಿದ್ದೇವೆ. ಅದೊಂದು ಸ್ವಲ್ಪ ಅವರು ಸಹಕಾರದಿಂದ ನಾವು ಅದು ಮಾಡ್ತೀವಿ. ನಿಮ್ಮ ತಪ್ಪು ಮಾಡಿದ್ದ ಅಧಿಕಾರಿಗಳಿಗೆ ಏನು ಇದನ್ನು ಕೊಡ್ತೀರಿ ನೀವು? ತಪ್ಪಂದ್ರೆ ಯಾವ ತಪ್ಪು? ಈ ಬ್ಯಾಟ್ರಿ ಇದ್ರ ನಿಮ್ಗೆ ಹೇಳಾರ, ನಿಮ್ಗೆ ಗಮನಕ್ಕೆ ತರಲಾರ ಬರ್ಬೋದಲ್ಲ? ಒಂದು ನೋಟಿಸ್ ಕೊಡ್ತೀನಿ, ನೋಟಿಸ್ ಕೊಟ್ಟು ಅದು ಏನೇನಂತೆಲ್ಲ ಇಮಿಡಿಯೇಟ್ಲಿ ಅದು ಎಲ್ಲ ತಗೊಂಡು ಆಮೇಲೆ ನಮ್ಮ ಮೇಲಾಧಿಕಾರಿಗೆ ಬರೋದು ಹಾಕ್ತೀವಿ. ಎಷ್ಟು ದಿನ ಮಾಡ್ತೀರಿ? ಒಂದು 20 ನಾಳೆ ಒಳಗೆ ಮುಗಿಸ್ತೀವಿ. ನಮಗೊಂದು ಲೆಟರ್ ಕೊಟ್ಟಿರೋದು ಕೊಡ್ತೀವಿ. ಸರ್ಕಾರಿ ಆಸ್ಪತ್ರೆಯಲ್ಲಿ ಆ ಬ್ಯಾಟ್ರಿ ಕುರಿತು ಬೇರೆ ರೀತಿಯ ಸಂದೇಶ ಹೊರಡಿತು, ಅದ್ರ ಬಗ್ಗೆ ಅವತ್ತು ನೀಡಿರ್ತಕ್ಕಂಥ ಒಂದು ನಾವು ಈಗಾಗಲೇ 15ರಿಂದ 20 ದಿವಸಗಳ ಸ್ವಚ್ಛತಾ ಕಾರ್ಯಕ್ರಮ ಸ್ವಯಂ ಪ್ರೇರಿತವಾಗಿ ಕೈಗೊಂಡಂಥ ಕೆಲವೊಂದಿಷ್ಟು ಕಾರ್ಯಗಳು. ಇವತ್ತು ಶಾಸಕರು ಬಂದು ಒಂದು 10-15 ದಿವಸದಿಂದ ಬಂದು ವಿಸಿಟ್ ಮಾಡಿ ಹೋದಾಗ ನಾವು ಅವ್ರಿಗಿಂತ ಮೊದಲು 8 ದಿವಸ ಚಾಲೂ ಮಾಡಿದ್ವಿ. ಇವುದ್ರೊಳಗೆ ಬ್ಯಾಟ್ರಿ ವಿಚಾರವಾಗಿ ಯಾವುದೇ, ಯಾಕಂದ್ರೆ ಡಿಪಾರ್ಟ್ಮೆಂಟ್ಲಿ ಸ್ಟಾಕ್ ರಿಜಿಸ್ಟರ್ ಅಂತ ಇರ್ತಾ, ಸ್ಟಾಕ್ ರಿಜಿಸ್ಟರ್ ಮುಂದೆ ಮೇಂಟೈನ್ ಅವ್ರು ಹೆಂಗೆ ಮಾಡಿರ್ತಾರಂತ ಅವು ಸ್ಪಷ್ಟೀಕರಣ ಕೊಡತಕ್ಕಂಥ ಅಧಿಕಾರಿಗಳ ಜವಾಬ್ದಾರಿ ಅವ್ರು ಕೊಟ್ಟಿರೋ ಅಂತ ನನಗೆ ಭರವಸೆ ಐತಿ. ಯಾಕಂದ್ರೆ ಇವತ್ತಿನ ವಿಚಾರದೊಳಗೆ ಸರ್ಕಾರಿ ಆಸ್ಪತ್ರೆಯೊಳಗೆ ಯಾವುದೇ ಒಂದು ಸ್ವಯಂ ಪ್ರೇರಿತವಾಗಿ ಕೈಗೊಂಡಂಥ ಕೆಲವೊಂದಿಷ್ಟು ಕಾರ್ಯಕರ್ತರಾಗಿರ್ಬೋದು, ಶಾಸಕರ ಆಪ್ತರಾಗಿರ್ಬೋದು, ಇನ್ನೊಬ್ಬರಾಗಿರ್ಬೋದು, ಇಲ್ಲಿಂದ ಒಂದು ಸೂಚಿಕತೆ
ಹೊರಗೆ ಹೋಗಿಲ್ಲ ಅಂತ ನನಗೆ ಭರವಸೆ. ಯಾಕಂದ್ರೆ ಇದು ತಾವು ಈಗ ಮೊದಲು ಬಂದಿದ್ರಿ ಅಂದ್ರೆ ಒಂದು 2 ತಿಂಗಳಿಂದ ಬಂದಿದ್ರಿ ಅಂದ್ರೆ ಯಾವ ವ್ಯವಸ್ಥೆ ಒಳಗೆ ಇತ್ತು ಅನ್ನೋದನ್ನು ನಾವು ಈಗಾಗಲೇ ಸ್ಪಷ್ಟವಾಗಿ ಹೇಳ್ತೀವಿ, ಇದೇ ತಟ್ಟು ಹೇಳ್ಕೊಳ್ತೀವಿ. ಯಾಕಂದ್ರೆ ಅಂದ್ರೆ ಯಾವುದೇ ಒಂದು ದುರುಪಯೋಗ ಆಗಿಲ್ಲ ಅನ್ನುವಂಥ ಭರವಸೆ. ಸರ್ ಈಗ ಬ್ಯಾಟ್ರಿ ಯಾರು ಸಾಗಾಟ ಮಾಡಿಲ್ಲ, ಕಳ್ಳ ಸಾಗಾಟ ಮಾಡಿಲ್ಲ ಸರ್. ಬ್ಯಾಟ್ರಿಗಳ ಈಗ ಶಾಸಕರ ಮತ್ತು ಶಾಸಕರ ಆಪ್ತರ ಹೆಸರು ಬರೋದು, ಅದಕ್ಕೆ ಏನು ಹೇಳ್ತೀರಿ? ಇಲ್ಲ, ಶಾಸಕರು ಮತ್ತು ಶಾಸಕರ ಆಪ್ತರು ಬ್ಯಾಟ್ರಿ ವಿಚಾರವಾಗಿ ಬರುವಂಥ ವಿಚಾರನ ಇಲ್ಲ. ಯಾಕಂದ್ರೆ ಅದೆಲ್ಲ ಸತ್ಯ ಸುಳ್ಳು, ಸತ್ಯಕ್ಕೆ ದೂರ ಇರ್ತಕ್ಕಂಥದ್ದು. ಯಾಕಂದ್ರೆ ಇವತ್ತು ಅವು ನಡೆದಿರ್ತಕ್ಕಂಥವು ಸ್ಟಾಕ್ ರಿಜಿಸ್ಟರ್ ರಿಪೇರಿಗೆ ಹೋಗ್ಯಾವ ಅನ್ನೋದು ಈಗಾಗಲೇ DHO ಸ್ಪಷ್ಟವಾಗಿ ತಮಗೆ ಇದು ಮುಡ್ಸ್ಯಾರ. ಆದ್ರೆ ಆಪ್ತರ ಶಾಸಕರ ಆಪ್ತರ ಹೋದಾರ ಅನ್ನೋದನ್ನು ತಪ್ಪು. ಯಾಕಂದ್ರೆ ಇವತ್ತು ಸ್ಟಾಕ್ ಇವು ಸರ್ಕಾರಿ ಆಸ್ಪತ್ರೆ, ಅದಕ್ಕೆ ಸ್ಟಾಕ್ ರಿಜಿಸ್ಟರ್ ಅಂತ ಇರ್ತೈತಿ, ಅದು ಸಂಬಂಧಪಟ್ಟ ಅಧಿಕಾರಿಗಳಂತ ಇರ್ತಾರೆ. ಅದಕ್ಕೆ ದಯವಿಟ್ಟು ಶಾಸಕರ ಆಪ್ತರನ್ನ ಓದಿಸೋದು ತಪ್ಪು ಅಂತ ನನ್ನ ಒಂದು ಸ್ವಂತ ವಿಚಾರ ಇಲ್ಲ ಅನ್ನೋಂಥ ಒಂದು ವಿಚಾರ. ಯಾಕಂದ್ರೆ ನಾವು ಮದುವೆ 15 ದಿವಸದಿಂದನೂ ನಾವು ಸ್ವಯಂ ಪ್ರೇರಿತವಾಗಿ ಇವತ್ತು ನಾವು ಪುರಸಭೆ ಅಧ್ಯಕ್ಷರಾದರೂ ಕೂಡ ಇದು ನನ್ನ ವ್ಯಾಪ್ತಿ ಬರ್ತಾ ಬಿಡುತ್ತೆ ಅನ್ನೋದಕ್ಕಿಂತ, ಯಾಕಂದ್ರೆ ಬಾದಾಮಿ ನಗರದಲ್ಲಿ ಬರ್ತಕ್ಕಂಥ ಎಲ್ಲ ರೋಗಿಗಳು ಹೊರ ಜಿಲ್ಲೆಯವರಾಗಿರ್ಬೋದು, ಹೊಲ ತಾಲೂಕಿನವರಾಗಿರ್ಬೋದು, ಎಲ್ಲರೂ ಐತಿಹಾಸಿಕ ನಗರ ಬಾದಾಮಿ ನಗರ ಸ್ವಚ್ಛ ಇರಬೇಕಂತ ಒಂದು ಮನೋಭಾವದಿಂದ ಮಾಡಿರ್ತಕ್ಕಂಥ ಕೆಲಸ ಹೊರತಾಗಿ ಇದರಲ್ಲಿ ಇರ್ತಕ್ಕಂಥ ಆಸ್ತಿಯನ್ನು ನಾವು ಎಲ್ಲಿ ಒಯ್ಯಬೇಕಂತ ಬಂದವರಲ್ಲ. ಇಲ್ಲಿ ಇರ್ತಕ್ಕಂಥ ಯಾವುದಾದ್ರು ಇನ್ನೊಂದು ಬೇರೆ ಕಡೆ ಸಾಗಿಸ್ಬೇಕನ್ನುವಂಥ ವಿಚಾರದಾಗ ಬಂದವರು ಅಲ್ಲ. ಅದಕ್ಕೆ ದಯವಿಟ್ಟು ಹೇಳಿದ್ನಲ್ಲ, ಶಾಸಕರ ಮತ್ತು ಶಾಸಕರ ಆಪ್ತರ ಹೆಸರು ಬರ್ತಕ್ಕಂಥದ್ದು ಸತ್ಯಕ್ಕೆ ದೂರವಾದಂಥದ್ದು ಅಂತ ಒಂದು ನನ್ನ ಸ್ಪಷ್ಟವಾದ ಅನಿಸಿಕೆ. ಸರ್ ಈ ಬ್ಯಾಟ್ರಿ ಗುಲ್ಮಲ್ ಸಂಬಂಧ ಅದ್ರದ್ದು ಏನು ಹೇಳ್ತೀರಿ ಸರ್ ನೀವು? ಏನಂದ್ರೆ ಈಗಾಗಲೇ DHO ಸಾಹೇಬ್ರು ಹೇಳ್ಬಿಟ್ಟು ಹೇಳ್ಯಾರ, ಅವರು ಪರ್ಮಿಷನ್ ತೊಗೊಂಡ ಅದನ್ನ ರಿಪೇರಿ ಕಳಿಸ್ಯಾರ ಅಂತ ಹೇಳ್ಯಾರ. ಮತ್ತೆ ಇಲ್ಲಿ ಗೋಲ್ಮಾಲ್ ಮಾಡೋ ಪ್ರಶ್ನೆ ಬರೋದೇ ಇಲ್ಲ. ಒಂದು ಡಾಕ್ಟರ್ ಒಂದು ಬೇಜವಾಬ್ದಾರಿಯಿಂದ ಒಂದು ಇದು ಹೆಸರು ಬಂದೈತಿ, ಹೌದು. ಅದಕ್ಕೆ ನೀವೇನು ಹೇಳ್ತೀರಿ ಸರ್ ಹಿರಿಯರಾಗಿ? ನೀವು ಸ್ಪಷ್ಟೀಕರಣ ಕೊಟ್ಬಿಟ್ರಲ್ಲ ನೀವು. ಅಲ್ಲ, ವಿಡಿಯೋದಾಗ ಹೇಳಿದ್ದೆ ಬೇರೆ, ಈಗ ಉಳಿದ ಬೇರೆ, ಅವರು ಒಂದು ತಪ್ಪಾಗಿದೆ ಅಂತ ಹೇಳ್ತಾರೆ. ನಾನು ಹೇಳಿದ್ದೆ ಬೇರೆ, ಅವ್ರು ಹಾಕಿದ್ದೆ ಬೇರೆ ಅಂತಾರ. ಅವ್ರು ಏನು ಮಾಡ್ಬೇಕು ಕೇಳಿದ್ರು, ನಾವು ಅದ್ರಾಗಿ ಅವಾಗಿಲ್ಲ. ಅವರು ಹೇಳಿಕೆ ಕೊಡೋದ್ರಿಂದ ಶಾಸಕರ ಆಪ್ತರಿಗೆ ಒಂದು ಕೆಟ್ಟ ಹೆಸರು ಬರೋದು ಸರ್. ಅವ್ರ ಹೆಸರು ಸುತ್ತಾಕತೈತಿ, ಶಾಸಕರ ಹೆಸರು ಮತ್ತು ಹೇಳ್ತೀನಿ ಕೇಳಿ, ಶಾಸಕರ ಆಪ್ತರ ವಿಷಯನ ತರಬಾರ್ದು. ನನ್ನ ಮಟ್ಟಿಗೆ ಯಾರೋ ನಮ್ಮ ವಿಡಿಯೋದಾಗ ಏನು ಬಂದ್ರೆ ಅವರು ಅದು ಸಂಬಂಧ ಬೆಳಂಗಿಲ್ಲ. ಅವ್ರು ಏನು ಸಂಬಂಧ ಬಿಡ್ರಿ, ಆಪ್ತರ ಏನು ಸಂಬಂಧ ಇದಕ್ಕೆ? ಅಧಿಕಾರಿಗಳು ರಿಪೇರಿ ಮಾಡ್ತಾರೆ, ಅವ್ರು ರಿಪೇರಿ ಮಾಡಿ ಕೊಡ್ತಾರೆ, ಅವ್ರು ತೊಗೊಂಡು ಹೋಗ್ತಾರೆ, ಪರ್ಮಿಷನ್ ಇರ್ತದೆ, ಅದಕ್ಕೆ ತೊಗೊಂಡು ಹೋಗೋದು ರಿಕಾರ್ಡಿಂಗ್ ಇರ್ತದೆ. ರಿಕಾರ್ಡಿಂಗ್ ಇತ್ತು ಅಂತ ಹೇಳ್ಯಾರ. ಈಗ DHO ಅವರು ಕೊಟ್ಟಿದ್ದು ರಿಜಿಸ್ಟ್ರನ್ನ ಎಂಟ್ರಿ ಮಾಡಿ ಕೊಡ್ತೀವಿ ಅಂತ ಹೇಳ್ಯಾರ. ಮತ್ತು ಇದು ಗೋಲ್ಮಾಲ್ ಪ್ರಶ್ನೆ ಬರೋಂಗಿಲ್ಲ. ನಮ್ಮದೇನು ಶಾಸಕರಿಗೆ ಇಂಥ ಒಂದು ಎದುರಿಗೆ ಬರೋಂಗಿಲ್ಲ ರೀ. ಅದನ್ನು ನಾವು ಮಾತಾಡಬಾರ್ದು. ನಾವು ಉದ್ದೇಶವಾಗಿ ಮಾಡಿದ ಒಂದು ಇದು ವಿಡಿಯೋ ಅಪಪ್ರಚಾರ ಮಾಡಬಾರ್ದು. ಹಾಗೆ ರಾಜಕೀಯ ವಿಷಯದೊಳಗೆ ಮಾಡುವಂಥದ್ದು ಮಾಡಬೇಕು. ಇವೆಲ್ಲ ಮಾಡೋದು ಏನೈತಿ ಇಲ್ಲಿ ದವಾಖಾನೆಗೆ? ಏನೂ ಇಲ್ಲ. ಫೈನಾನ್ಷಿಯಲ್ ಟ್ರಾನ್ಸಾಕ್ಷನ್ ಏನೂ ಇಲ್ಲ. ನಾನು 8 ವರ್ಷ ARS ಸದಸ್ಯ ಆಗಿನಿ. ಶಾಸಕರ ಆಪ್ತರು ಬಂದು ಯಾರಿಗೆ ನಿಮ್ಗೆ ಟಾರ್ಚರ್ ಕೊಟ್ರ? ಎದಕ್ಕೆ ಕೊಡ್ತಾರೆ ನಮ್ಗೆ? ಅಲ್ಲ, ಮತ್ತೀಗ ಅವರು ನಾನು ಶಾಸಕರ ಆಪ್ತಾರೆ, ನಾನು ಅತಿ ಆಪ್ತ. ನಾನು ಅವ್ರ ಅಪ್ಪರಿಗೆ ಆಪ್ತ, ನಾನು ಅವ್ರಿಗೂ ಆಪ್ತ, ಅವ್ರ ಕುಟುಂಬಕ್ಕೆ ಆಪ್ತ. ಟಾರ್ಚರ್ ಕೊಡೋದು ನಮ್ಗೆ ಶಾಸಕರ ಮನೆಯವ್ರಿಗೆ ಯಾರಿಗೂ ಗೊತ್ತೇ ಇಲ್ಲ ಅವ್ರಿಗೆ. ಒಂದು ದಿವಸ ಅವರು ಆಫೀಸರ್ಸಿಗೆ ಒಂದು ಮಾತಾಡೋದು ಕೇಳಿಲ್ಲ ನಾವು. ಒಂದು ದಿವಸ ಶಬ್ದ ಯಾಕ್ರಿ ಅವ್ರ ಹೆಸರು ಯಾಕೆ ಬಂದ್ರಿ ಇಲ್ಲ? ಹಂಗೆ ಮತ್ತೆ ಅದು ದುರುದ್ದೇಶ ಅಂತ ಹೆಸರು ಕೆಡಿಸ್ಬೇಕು. ಇದೊಂದು ಅಕೇಜನ್ ಐತಿ, ಹೆಸರು ಕೆಡಿಸ್ಬೇಕು ಅನ್ನೋ ಮಾತಾಡು. ಸುಧಾರಣೆ ಮಾಡಬಾರ್ದಾ? ಇವ್ರಿಗೆ ವಾರ್ನಿಂಗ್ ಕೊಡಬಾರ್ದಾ? ಎಲ್ಲೋ ಒಂದು ಕಡೆ ಇಲಾಖೆ ಒಳಗೆ ಎಲ್ಲೋ ಒಂದು ಕಡೆ ಇವರೆಲ್ಲ ಇಷ್ಟು ಇಂಪ್ರೂವ್ಮೆಂಟ್ ಮಾಡೋಕತ್ತಾರೆ. ಇವ್ರು ಬಾರಬಾರ್ದು, ಇವ್ರಿಗೆ ನಾವು ಮುಂದೆ ಹೋಗಬಾರ್ದು ಅನ್ನೋ ವಿಚಾರ ಇರ್ಬೋದು ಅಂತ ನನಗೆ ಅನ್ಸುತ್ತೆ. ಎಲ್ಲೋ ಒಂದು ಕಡೆ ಅದನ್ನು ನಾವು ಇನ್ವೆಸ್ಟಿಗೇಷನ್ ಮಾಡ್ತೀವಿ ಅಂತ DHO ಅವ್ರು ಹೇಳ್ಬಿಟ್ಟಾರೆ. ಯಾರು ಅದನ್ನು ಮಾಡ್ಯಾರ, ಯಾರು ವಿಡಿಯೋ ಮಾಡ್ಯಾರ? ಅಲ್ಲಿ ಒಬ್ಬ ಮನುಷ್ಯ ಇರಬೇಕಲ್ಲ ವಿಡಿಯೋ ಮಾಡಿದ ಅವ ತಪ್ಪಣ್ಣವ್ರು ಅಂತೇಳಿ ಸಾರ್ವಜನಿಕನಾಗಿ, ಬಾದಾಮಿ ಒಬ್ಬ ಸಾರ್ವಜನಿಕನಾಗಿ ಈಗಾಗಲೇ ಪುರಸಭೆ ಅಧ್ಯಕ್ಷ ಆಗಿರ್ತಕ್ಕಂಥ ಪಾಂಡವಣ್ಣ ಕಟ್ಟಿಮಣಿಯವರು ತಮಗೆ ಸ್ಪಷ್ಟಪಡಿಸಿದಂಥ ರೀತಿ ಒಳಗೆ ಒಂದು 15 ದಿವಸಗಳ ಕಾಲಾಂತರವಾಗಿ ಬಾದಾಮಿಯ ತಾಲೂಕು ಆಸ್ಪತ್ರೆಯಲ್ಲಿ ಸ್ವಚ್ಛತೆಯನ್ನು ಕೈಗೊಂಡಿತ್ತು. ಮಾನ್ಯ ಶಾಸಕರ ನಿರ್ದೇಶನದ ಮೇರೆಗೆ ಶಾಸಕರ ಭೇಟಿಯನ್ನು ನೀಡಿದಂಥ ಸಂದರ್ಭದೊಳಗೆ ಎಲ್ಲ ARS ಮೆಂಬರ್ಗಳಿಗೆ ಮತ್ತು ನಮ್ಮೆಲ್ಲರಿಗೂ ಕೂಡ ನಿರ್ದೇಶನಗಳನ್ನು ಮಾಡಿ ಇದ್ರ ಜೊತೆ ನಾವು ಯಾಕೆ ಇಷ್ಟೆಲ್ಲ ಸ್ವಚ್ಛ ಆಗೈತಿ ಅನ್ನೋದಕ್ಕೆ ಒಂದು ಶಾಸಕರ ನಿರ್ದೇಶನ, DHO ಅವ್ರು ಬಂದು ಒಂದು ಮೀಟಿಂಗ್ ಸಭೆಯನ್ನು ಮಾಡಿ ಏನು ನಿರ್ದೇಶನ ಕೊಟ್ಟು ಹೋಗಿದ್ರು ಆ ಒಂದು ಸಭೆ, ಅದ್ರ ಜೊತೆಗೆ ಪುರಸಭೆಯವರ ಒಂದು ಇಚ್ಛಾಶಕ್ತಿ. ನಾವು ಇವತ್ತಿನ ಸಂದರ್ಭದೊಳಗೆ ಪುರಸಭೆಯವ್ರನ್ನ ಭಾಳಷ್ಟು ಗಣನೀಯವಾಗಿ ಶ್ಲಾಘನೆ ಮಾಡಬೇಕು.
ಸಾಕಷ್ಟು ಸಿಬ್ಬಂದಿಗಳನ್ನ ಇಲ್ಲಿ ಕಳಿಸಿ ಯಂತ್ರೋಪಕರಣಗಳನ್ನ ಕಳಿಸಿ ಎಲ್ಲ ಸ್ವಚ್ಛತೆ ಆಗೋದ್ರೊಳಗೆ ಅವ್ರದ್ದು ಪಾತ್ರ ಐತಿ. ಅದ್ರ ಜೊತೆಗೆ ಇಲ್ಲಿರ್ತಕ್ಕಂಥ ಡಿ ಗ್ರೂಪ್ದವರು ಸಹಿತ ಒಳ ಆವರಣದೊಳಗೆ ಸ್ವಚ್ಛತೆಯನ್ನು ಮಾಡ್ಕೊಂಡಾರೆ. ಈಗಾಗಲೇ ನಮ್ಮ ಉದ್ದೇಶ ಏನಂತಂದ್ರೆ ತಾಲೂಕಾ ಆಸ್ಪತ್ರೆಯನ್ನು ಮಾದರಿಯ ರೀತಿ ಒಳಗೆ ಡೆವಲಪ್ಮೆಂಟ್ ಅಭಿವೃದ್ಧಿ ಆಗಬೇಕು, ರೋಗಿಗಳಿಗೆ ಸಾರ್ವಜನಿಕರಿಗೆ ಇದು ಸದುಪಯೋಗ ಆಗಬೇಕು ಅನ್ನುವಂಥ ವಿಚಾರಧಾರೆಗಳನ್ನ ಇಟ್ಕೊಂಡು ನಮ್ಮ ಶಾಸಕರ ಒಂದು ಕನಸಾಗೈತಿ. ಎಲ್ಲ ಬಡ ರೋಗಿಗಳಿಗೆ ಮತ್ತು ಎಲ್ಲ ಸಾರ್ವಜನಿಕರಿಗೂ ಇದು ಸದುಪಯೋಗ ಆಗಲಿ ಅನ್ನುವಂಥದ್ದು. ಈ ರೀತಿಯಾಗಿರ್ತಕ್ಕಂಥ ಕೆಲಸಗಳನ್ನು ಅಭಿವೃದ್ಧಿ ಕೆಲಸ ಮಾಡುವಂಥ ವಿಚಾರದಾಗ ನಾವು ಸಾಕಷ್ಟು ರೀತಿಯೊಳಗೆ ಕೆಲಸ ಮಾಡ್ತೀವಿ ಅನ್ನುವಂಥ ಮಾತನ್ನು ಈ ಸಂದರ್ಭದೊಳಗೆ ಹೇಳಿ, ಎಲ್ಲ ಕಡೆಯೂ ಈಗ ಪ್ರಾಥಮಿಕ ಆರೋಗ್ಯ ಕೇಂದ್ರದೊಳಗಿಂದ ಹಿಡ್ಕೊಂಡು ಸಮುದಾಯ ಆರೋಗ್ಯ ಕೇಂದ್ರಗಳಿಂದ ಹಿಡ್ಕೊಂಡು ಈ ತಾಲೂಕು ಆಸ್ಪತ್ರೆಗಳಲ್ಲಿ ಎಲ್ಲ ಆಸ್ಪತ್ರೆಗಳಲ್ಲಿಯೂ ನಮ್ಮ ARS ಮೆಂಬರ್ಗಳಿದಾರ. ಎಲ್ಲರೂ ಕೂಡಿಕೊಂಡು ಆಯಾ ಇರ್ತಕ್ಕಂಥ ಎಲ್ಲ ಸಮೀಪದಲ್ಲಿರ್ತಕ್ಕಂಥ ಎಲ್ಲ ಸಾರ್ವಜನಿಕರು ಕೂಡಿಕೊಂಡು ಸ್ವಚ್ಛತೆಯನ್ನು ಮಾಡ್ತೀವಿ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತೀನಿ. ಸರಿ, ಡಿ ಗ್ರೂಪ್ನವ್ರಿಗೆ ತಾವು ತೊಂದರೆ ಕೊಟ್ಟಿದಂತ ಮಾತು ಕೇಳ್ಬೇಕು. ಸರ್, ಈಗ ಏನದು ಸತ್ಯನ ಯಾವ ರೀತಿ? ಇಲ್ಲ, ಈಗ ತಾವು ಎಲ್ಲ ಡಿ ಗ್ರೂಪ್ದವ್ರನ್ನೂ ಸಹಿತ ವಿಚಾರಣೆ ಮಾಡಿರಿ, ಅವ್ರನ್ನೂ ಸಹಿತ ಕೇಳ್ರಿ. ಯಾವತ್ತೂ ಸಹಿತ ಇಲ್ಲಿರ್ತಕ್ಕಂಥ ಎಲ್ಲ ಸಹೋದ್ಯೋಗಿಗಳಿಗೆ, ಇಲ್ಲಿರ್ತಕ್ಕಂಥ ಎಲ್ಲ ಕೆಲಸ ಮಾಡುವಂಥ ನೌಕರ ವರ್ಗದವ್ರಿಗೆ ಯಾರಿಗೂ ಸಹಿತ ಅವಾಚ್ಯ ಶಬ್ದಗಳಿಂದ, ಯಾರಿಗೂ ಸಹಿತ ನಿಂದನೆ ಮಾಡ್ತಕ್ಕಂಥದ್ದು ಯಾರು ಹೇಳ್ಯಾರ ಅನ್ನುವಂಥದ್ದು ಐತಲ್ಲ, ಇವತ್ತು ತಮ್ಮ ಒಂದು ಅವರೆಲ್ಲರದು ಬೇಕಾದ್ರೆ ಅವ್ರನ್ನ ತಾವೆಲ್ಲರೂ ಖುದ್ದಾಗಿ ಹೋಗಿ ಕೇಳ್ರಿ. ಅವ್ರನ್ನ ಯಾರಾದರೂ ಆ ರೀತಿ ಇದ್ದರೂ ನಾವು ಆ ರೀತಿ ಮಾತಾಡಿವಿ ಅನ್ನುವಂಥದ್ದು ಇತ್ತಪ್ಪ ಅಂತಂತಂದ್ರೆ ನನ್ನ ತಿಳುವಳಿಕೆ ಮಟ್ಟಿಗೆ, ನನ್ನ ವಿಚಾರಕ್ಕೆ ಬಂದಂಗೆ ನಾವು ಯಾವತ್ತೂ ಯಾರಿಗೂ ಸಹಿತ ಅವಾಚ್ಯ ಶಬ್ದಗಳು ನೆನೆಸಿಲ್ಲ ಅನ್ನುವಂಥ ಮಾತನ್ನು ಸ್ಪಷ್ಟಪಡಿಸ್ತೀನಿ. ಸರ್, ಬ್ಯಾಟ್ರಿ ದರ್ಬಾರ್ ಅನ್ನೋ ಮಾತಿಗೆ ಏನು ಉತ್ತರ ಕೊಡ್ತೀರಾ? ಸರಿ, ಇಲ್ಲ, ನಾವು ಅವ್ರಿಗೆ ಉತ್ತರ ಕೊಡುವಂಥವ್ರಲ್ಲ, ಕೆಲಸ ಮಾಡುವಂಥವ್ರು. ನಾವು ಇನ್ನೂ ಸ್ವಚ್ಛತೆಗೆ ಸಂಬಂಧಪಟ್ಟಿರ್ತಕ್ಕಂಥದ್ದಕ್ಕಾಗಲಿ ಈ ಏನಾರ ಕೆಲಸ ಕಾರ್ಯಗಳಿದ್ವು ಅಂತಂದ್ರೆ ಅಂಥ ಎಲ್ಲ ಕೆಲಸ ಕಾರ್ಯಗಳನ್ನ ಮಾಡ್ತೀವಿ. ಉತ್ತರ ಕೊಡೋದ್ರಾಗ ಏನೂ ಅರ್ಥ ಇಲ್ಲ. ನಾವು ಕೆಲಸ ಮಾಡಿ ನಮ್ಮ ಕೆಲಸಗಳಿಗೆ ನಮ್ಮ ಉತ್ತರ ಅನ್ನುವಂಥ ವಿಚಾರಧಾರೆಗಳನ್ನ ಹೇಳಿ, ಯಾವುದೇ ರೀತಿಯಾಗಿರ್ತಕ್ಕಂಥ ಮಾಧ್ಯಮದವರಾಗಿರ್ಬೋದು, ಸಾರ್ವಜನಿಕರಾಗಿರ್ಬೋದು, ಇಲ್ಲಿರ್ತಕ್ಕಂಥ ವ್ಯವಸ್ಥೆ ಕುರಿತಾಗಿ ಪ್ರಶ್ನೆ ಕೇಳ್ಬೋದು, ವ್ಯವಸ್ಥೆ ಕುರಿತಾಗಿ ಸರಿಪಡಿಸ್ಬೋದು ಅನ್ನುವಂಥ ವಿಚಾರಗಳನ್ನು ಈಗಾಗಲೇ DHO ಸಾಹೇಬರು ಕೂಡ ಹೇಳ್ಯಾರ. ಅಂಥ ನಿಟ್ಟಿನೊಳಗೆ ಇನ್ನೂ ಹೆಚ್ಚಿನ ರೀತಿಯೊಳಗೆ ಎಲ್ಲ ಸಾರ್ವಜನಿಕರು ಕೂಡ್ಕೊಂಡು ಇನ್ನೂ ಹೆಚ್ಚಿನ ರೀತಿಯೊಳಗೆ ನಾವು ಇಲ್ಲೆಲ್ಲ ಕೆಲಸ ಮಾಡ್ತೀವಿ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ ನನ್ನ ಮಾತಿಗೆ ಮುಗಿಸ್ತೀನಿ. ಸರ್, ಇದು ಬ್ಯಾಟ್ರಿದು ಈಗ ಕಳ್ಳ ಸಾಗಾಟಿಕೆ ಆಗೈತೆ ಅಂತ ಕೆಲಸ ಹೇಳತ್ತಾರ. ಈ ಶಾಸಕರು ಮತ್ತು ಶಾಸಕರ ಆಪ್ತರ ಹೆಸರು ಬರೋದೈತೆ, ಅದಕ್ಕೆ ಏನು ಹೇಳ್ತೀರಿ ಸರ್? ಈಗಾಗಲೇ DHO ಅದಕ್ಕೆ ಸಂಬಂಧ ಹೇಳ್ಯಾರ. ನಿಮ್ಮ ಅನಿಸಿಕೆ ಏನು? ನನ್ನ ಅನಿಸಿಕೆ ಅಂತಲ್ಲ, ಈಗಾಗಲೇ ಅದಕ್ಕೆ ಸಂಬಂಧಪಟ್ಟಂಥ ಡಾಕ್ಯುಮೆಂಟ್ರಿಯಾಗಿ ರಿಜಿಸ್ಟ್ರೇಷನ್ ಮಾಡಿಕೊಂಡು ಅವುಗಳನ್ನ ಎಲ್ಲಿ ವಿಲೇವಾರಿ ಮಾಡಬೇಕಾಗಿರುತ್ತೋ, ರಿಪೇರಿ ಮಾಡಬೇಕಾಗಿರುತ್ತೋ ಅದಕ್ಕೆ ಸಂಬಂಧಪಟ್ಟಂಗೆ ಅವರು ಏನು ಮಾಡಿದ್ದಾರೆ ಅನ್ನೋದು ತಮ್ಮ ಗಮನಕ್ಕೆ ತಂದಾರೆ. ಅದಕ್ಕೆ ಸಂಬಂಧಪಟ್ಟಂಥ ಮಾಹಿತಿ ತಮ್ಗೆ ಐತೆ ಅನ್ನುವಂಥ ಮಾತನ್ನು ಹೇಳಿ ನನ್ನ ಮಾತು ಮುಗಿಸ್ತೀನಿ. ಏನು ನಿನ್ನೆ ನಡೆದಿರ್ತಕ್ಕಂಥ ಘಟನೆ ಒಳಗೆ ಶಾಸಕರ ಆಪ್ತರು ಹಾಗೂ ಸರ್ಕಾರಿ ವೈದ್ಯರು ಡಿ ಗ್ರೂಪ್ನವ್ರಿಗೆ ಅವಾಚ್ಯ ಶಬ್ದಗಳಿಂದ ಬೈದಿದ್ದಾರೆ, ನಿಂದಿಸಿದ್ದಾರಂತೆ ಮಾಹಿತಿ ಬಂದಿದೆ. ಅದ್ರ ಬಗ್ಗೆ ಏನು ಹೇಳ್ತಾರೆ? ಹನುಮಂತಣ್ಣ ನಮ್ಗೆ ಯಾವತ್ತೂ ಏನೂ ಅಂದಿಲ್ರಿ. ಅವ್ನು ನಮ್ಗೆ ಯಾವಾಗ ಫೋನ್ ಹಚ್ಚಿದಾಗಲೇ ಏನೋ ಮಾತಾಡಿದ್ದಾದ್ರೂ ತಂಗಿ ಅಂತಾನ ಮಾತಾಡೋಣ, ತಂಗಿ ಬಿಟ್ಟು ಏನೂ ಮಾತಾಡಿದ್ರು, ನಮಗೇನೋ ಕೆಟ್ಟದಾಗಿ ಮಾತಾಡಿದ್ರು. ಮತ್ತು ಸರ್ಕಾರಿ ವೈದ್ಯರು ಕೂಡ ತಮಗೆ ಏನೋ ಮಾತಾಡಿದ್ದಾರೆ ಅಂತ ಮಾಹಿತಿ ಬಂತು, ಅದ್ರ ಬಗ್ಗೆ ವೈದ್ಯರು ಮಾತಾಡಿದ್ರು ನನಗೆ. ಆದ್ರೆ ಹಿರೇಮಠ ಸರ್ ಬೈದಾರೆ ಅಷ್ಟೇ, ಅವರ ನಂಗೆ ಬೈದಿದ್ದ, ಆದ್ರೆ ಅವ್ರು ಬಿಟ್ಟು ಯಾರು ಯಾವ ಕಾರಣ? ಅದು ಬ್ಯಾಟ್ರಿ ಸಂಬಂಧ ರೀ. ಅದು ಬ್ಯಾಟ್ರಿ ಅಲ್ಲಿ ಲೆಕ್ಕಕ್ಕಿಟ್ಟಿದ್ವಿ ರೀ. ಲೆಕ್ಕಕ್ಕಿಟ್ಟಿದ್ದಕ್ಕೆ ನಾನು ಸರ್ ಲೆಕ್ಕಕ್ಕಿಟ್ಟಿವ್ರಿ ತಡ್ರಿ ಅಂದಿದ್ದಕ್ಕೆ ಅವ್ರೇನಂದ್ರೆ ನೀ ಏನು ಹೇಳ್ತೀನಿ, ನೀ ಏನು ಮಾಡ್ತಂತ ಅವ್ರು ಹಿರೇಮಠ ಸರ್ ಹೇಳಿದ್ರು. ಅದನ್ನ ಬಿಟ್ಟು ಯಾರು ಹನುಮಂತಪ್ಪನವರು ಯಾರಿಗೆ ವರ್ಷಿದ್ರ ಅಥವಾ ಏನು? ಇಲ್ರಿ, ನಾನು ಅಲ್ಲೇ ಅರ್ಥ ಹನುಮಂತಣ್ಣಾರ ಅವ್ರು ಬೈದಿದ್ರಿ. ಅಂತೆಲ್ಲ ಹೆಣ್ಮಕ್ಳಿಗೆ ಮಾತಾಡಕ್ಕೆ ಹೋಗ್ಬೇಡಪ್ಪ ನೀನು, ಹೆಣ್ಮಕ್ಳಿಗೆ ಯಾಕೆ ಈ ಥರ ಮಾತಾಡ್ತೀನಿ ಅಂತೇಳಿ ಬೈದು ಅಲ್ಲೇ ಮುಗಿಸಿದ್ರಿ. ಅದನ್ನು ಮುಗಿಸಿದ್ಮೇಲೆ ಅವ್ರು ಇವರು ಮಾಂತೇಶ್ ಅನ್ನಾರ ಅಲ್ಲಿ ಬಂದಿದ್ರಿ. ಬಂದ ಕೂಡ ಯಾಕೆ ಆತೆ ಅಂದ್ರೆ ಹಿಂಗೆ ಹಿರೇಮಠ ಸರ್ ಹಿಂಗೆ ಮಾತಾಡಿದ್ರಿ ಸರ್ ಅಂತ ನಾ ಅಂದೆ ರೀ. ಅನ್ನೋದಕ್ಕೆ ಅವರು ಹಿರೇಮಠ ಸರ್ಗೆ ಹೇಳಿ ಅಲ್ಲೇ ಅವ್ರು ಬೈದ್ರು. ಬೈದು ಕ್ಯಾಸಿ ವಾಪಸ್ ಕರ್ಕೊಂಡು ಹೋದ್ರಿ ಅವ್ರನ್ನ. ಅಲ್ಲೇ ಮುಗಿಸಿ ನಾವು ಮ್ಯಾಗ ಮತ್ತೆ ಕೆಲ್ಸಕ್ಕೆ ಹೋದ್ವಿ. ಈ ರೀತಿ ಘಟನೆಗಳು ನಡೆದಾಗ ತಾವು ಮೇಲಾಧಿಕಾರಿ ಗಮನಕ್ಕೆ ತರಬೇಕು. ಅವ್ರು ಇದ್ರಿ ಶೆಟ್ರಿ ಸರ್ ಅಲ್ಲೇ. ಅದ್ರ ಬಗ್ಗೆ ಏನು ಹೇಳಿ? ಅವರು ಅಂದ್ರೆ ಅವ್ನ ಕೈಲೇ ಸಾರಿ ಕೇಳಿಸ್ತೇನಮ್ಮ ನಾನು ಅಂತಂದ್ರಿ ಶೆಟ್ರಿ ಸರ್. ಅದ್ರ ಬಗ್ಗೆ ತಾವು ಏನು ಹೇಳಿ? ಆಯ್ತಾ ಸರ್ ಅಂತ ಅಷ್ಟೇ ಮುಗಿಸಿದ್ವಿ. ಮತ್ತೆ ಇನ್ನೊಬ್ರಿಗೆ ಯಾರಿಗೂ ಏನೋ ಫೋನ್ ಹಚ್ಚಿ ಹೇಳಿಲ್ಲ, ಯಾರಿಗೂ ಏನೂ ಮಾತಾಡಿಲ್ರಿ ನಾನು. ಹನುಮಂತಪ್ಪನವರು ನಿಮಗೆ ಯಾವ ರೀತಿ ಕಿರುಕುಳ ಕೊಟ್ಟಿಲ್ಲ? ಏನೂ ಇಲ್ರಿ. ಅಣ್ಣ ತಂಗಿ ಗತೆನ ಅದಾರ್ರಿ. ಅವತ್ತು ನಮ್ಗೆ ಯಾವ ದೃಷ್ಟಿಲೂ ಏನೂ ಅಂದೇ ಇಲ್ರಿ. ಡಿ ಗ್ರೂಪ್ ಎಷ್ಟು ಜನ ಅದ್ರಿ ನೌಕರ ಇಲ್ಲ? 18 ಜನ ಅದ್ರಿ. 18 ಜನಕ್ಕೂ ಯಾರೋ ರೀತಿ ತೊಂದರೆ ಕೊಟ್ಟಿಲ್ಲ ಅವರು? ಏನು ಅಂದಿಲ್ಲ. ಓಕೆ. ಮಂಜುನಾಥ್ ವಾಲಿಕರ್, AJTV, ಬಾಗಲಕೋಟೆ. ಕನ್ನಡಿಗರ ಮೆಚ್ಚಿನ ನಿಮ್ಮ AJ 24/7 ನ್ಯೂಸ್ ಕನ್ನಡ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ಈ ವೇಳೆ
ನೋಟಿಸ್ ಕೊಟ್ಟಿದ್ರೆ ವಾಪಸ್ ತಗೋತೀವಿ ಅಂತ ಹೇಳಿ. ಇವತ್ತು ವಕ್ಫ್ ಪ್ರಾಪರ್ಟಿ ಅಂತೇಳಿ ಬರ್ತದೆ ಅಂತ ಹೇಳಿದ್ರೆ ರೈತರು ಬೀದಿಗೆ ಬಂದ್ರೆ ಏನು ಮಾಡಬೇಕಾಗತ್ತೆ? ಯಾರು ವೋಟ್ ಹಾಕಲಿಲ್ಲ ಅಂದರೆ ಗ್ಯಾರಂಟಿನೆಲ್ಲ ಸ್ಟಾಪ್ ಮಾಡಿಬಿಡ್ತೀವಿ. ಕರ್ನಾಟಕ ಮತ್ತು ದೇಶ ವಿದೇಶ 360 ಡಿಗ್ರಿ ಸುದ್ದಿ ಹಾಗೂ ಉತ್ತರ ಕರ್ನಾಟಕ ಬೆಳಗಾವಿ, ಬಾಗಲಕೋಟೆ, ಧಾರವಾಡ, ಹಾವೇರಿ, ಗದಗ, ಬಿಜಾಪುರ ಜಿಲ್ಲೆಯ ಕ್ಷಣ ಕ್ಷಣದ ವಿವರವನ್ನ ಪಡೆಯುವುದಕ್ಕೆ AJ 24/7 ನ್ಯೂಸ್ ಕನ್ನಡ ವಾಹಿನಿಯನ್ನ ಲೈಕ್ ಮಾಡಿ, ವಿಡಿಯೋಗಳನ್ನ ಶೇರ್ ಮಾಡಿ, ಕಮೆಂಟ್ ಮಾಡುವ ಮೂಲಕ ನಮ್ಮ ವಾಹಿನಿಗೆ ಸಹಕಾರ ನೀಡಿ ಮತ್ತು ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.